ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ಅಕ್ಷಯ ಫುಡ್ ರೆಸಿಪಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಮನೆಯಲ್ಲೇ ಹೋಟೆಲ್ ಸ್ಟೈಲ್ನಲ್ಲಿ ತುಂಬ ರುಚಿಯಾದ ವೆಜ್ ಬಿರಿಯಾನಿ ಮಾಡೋದನ್ನು ತೋರಿಸ್ಕೊಡ್ತೀನಿ. ಈ ರೆಸಿಪಿ ತುಂಬ ಸುಲಭ ಮತ್ತು ಒಂದು ಸಾರಿ ಮಾಡಿ ನೀವು ಟೇಸ್ಟ್ ಹೇಳಿ. ಬನ್ನಿ ವೆಜ್ ಬಿರಿಯಾನಿಗೆ ಬೇಕಾದಂಥ ರೆಸಿಪಿಗಳು ಹೇಳ್ತೀನಿ. ಪಲಾವ್ ಎಲೆ, ಕಸ್ತೂರಿ ಮೇಥಿ, ಸೋಂಪು, ಚಕ್ಕೆ, ಲವಂಗ, ಯಾಲಕ್ಕಿ, ಮರಾಠಿ ಮೊಗ್ಗು, ಅನಾನಸು, 4 ಟೊಮೊಟೊ, ಕೊತ್ತಂಬರಿ, ಪುದೀನ, ಈರುಳ್ಳಿ, ಖಾರದ ಪುಡಿ, ಗರಂ ಮಸಾಲ ಮತ್ತು ನಮ್ಮ ಮನೆಯಲ್ಲೇ ಮಾಡಿರುವಂತಹ ಬಿರಿಯಾನಿ ಮಸಾಲ, ವೆಜಿಟೇಬಲ್ಸ್, ಮೊಸರು, ತುಪ್ಪ, ಎಣ್ಣೆ, ಉಪ್ಪು ಮತ್ತು ರುಬ್ಕೊಳ್ಳೋದಕ್ಕೆ ಬೆಳ್ಳುಳ್ಳಿ, ಶುಂಠಿ, 1 ಈರುಳ್ಳಿ. ಇದನ್ನು ಪೇಸ್ಟ್ ಮಾಡ್ಕೊಂಡು ಬರಬೇಕು. ಮತ್ತು ಫ್ರೈಡ್ ಆನಿಯನ್. ಈಗ ಒಲೆ ಹಚ್ಚೋಣ. ನಂತರ ಪಾತ್ರೆ ಇಟ್ಟು ಅದಕ್ಕೆ ಒಂದು ಕಪ್ ಎಣ್ಣೆ, ಸ್ವಲ್ಪ ತುಪ್ಪ, ನಂತರ ನಾನು ತೋರಿಸಿದಂತಹ ಸ್ಪೈಸಸ್ಗಳಾಕಿ ಸ್ವಲ್ಪ ಅದನ್ನು ರೋಸ್ಟ್ ಮಾಡಿ. ಕೊತ್ತಂಬರಿ, ಪುದೀನ ಇದನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ. ಅದು ಘಮ ಬಿಡುತ್ತೆ. ಮತ್ತು ಈರುಳ್ಳಿ ಹಾಕಿ. ಈರುಳ್ಳಿ ಹಾಕಿದ ನಂತರ ಅದನ್ನು ಚೆನ್ನಾಗಿ ಹುರಿಬೇಕು. ಅದರ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು. ಅದು ಕೆಂಪು ಬಣ್ಣಕ್ಕೆ ಬರೋ ಹಾಗೆ ಅದನ್ನು ಫ್ರೈ ಮಾಡಿ. ನಂತರ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲ ಹಾಕಿ ಅದು ಸಹ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಂದು ಸಾರಿ ಮಾಡಿ ಟೇಸ್ಟ್ ಹೇಳಿ. ಇದೆಲ್ಲನೂ ರೋಸ್ಟ್ ಆದ ನಂತರ ಟೊಮೊಟೊ ಹಾಕಿ. ಟೊಮೊಟೊ ಕೂಡ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಹುರಿಯಿರಿ. ಚೆನ್ನಾಗಿ ಹುರಿದಷ್ಟು ತುಂಬ ಚೆನ್ನಾಗಿ ಬರುತ್ತೆ ರೆಸಿಪಿ. ತುಂಬ ಟೇಸ್ಟಿಯಾಗಿರುತ್ತೆ. ಚೆನ್ನಾಗಿ ಅದು ಟೊಮೊಟೊ ಎಲ್ಲನೂ ಸ್ಮ್ಯಾಶ್ ಆಗಬೇಕು. ಹಸಿ ವಾಸನೆ ಹೋಗೋವರೆಗೂ ಹುರಿಯಿರಿ. ನಂತರ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿದ ನಂತರ ಮತ್ತೊಂದು ಸಾರಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಬೇಕು. ಇದು ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಟೇಸ್ಟ್ಫುಲ್ಲಾಗಿ ಬರುತ್ತೆ. ನಂತರ ವೆಜಿಟೇಬಲ್ ಹಾಕ್ಕೊಂಡು ಅದನ್ನು ಸಹ ವೆಜಿಟೇಬಲಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ನೀವು ಫ್ರೈ ಮಾಡ್ಕೋಬೇಕು. ಆನಂತರ ಖಾರದ ಪುಡಿ, ಗರಂ ಮಸಾಲ ಮತ್ತು ನಮ್ಮ ಮನೆಯಲ್ಲೇ ಬಿರಿಯಾನಿ ಮಸಾಲ ಮಾಡ್ಕೊಂಡಿದ್ದೀವಿ, ಅದನ್ನು ಹಾಕ್ತೀವಿ. ಆನಂತರ ಧನಿಯಾ ಪುಡಿ, ಸ್ವಲ್ಪ ಅರಿಶಿನ, ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದ ನಂತರ 1 ಕಪ್ಪು ಮೊಸರು ಹಾಕಿ ಪುನಃ ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ನೋಡಿ ಕಲರ್ ಎಷ್ಟು ತುಂಬ ಚೆನ್ನಾಗಿ ಬಿಡ್ತಾ ಇದೆ. ಈ ರೀತಿ ಕಲರ್ ಬಿಡೋವರೆಗೂ ನೀವು ಫ್ರೈ ಮಾಡ್ಕೋಬೇಕು. ಒಳ್ಳೆ ಘಮ ಬರುತ್ತೆ ಫ್ರೆಂಡ್ಸ್. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಆನಂತರ ನಾನು 3/4 kg ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿನ ಹಾಕ್ತಾಯಿದ್ದೀನಿ. ಅಕ್ಕಿ ಹಾಕಿದ್ಮೇಲೂ ಸಹ ಅಕ್ಕಿನ ಆ ಮಸಾಲೆ ಜೊತೆ ಸ್ವಲ್ಪ ತಿರುಗಿಸಿ. ಅದರ ಮಸಾಲೆ ಜೊತೆ ಸ್ವಲ್ಪ ಹೊಂದ್ಕೋಬೇಕು ಅಕ್ಕಿ. ಆ ರೀತಿ ತಿರುಗಿಸಿ ಫ್ರೆಂಡ್ಸ್, ಲೋ ಫ್ಲೇಮ್ ಇಟ್ಟು. ಆ ನಂತರ 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ನೀರು ಹಾಕಿ. ನಾನು 3/4 kg ತೊಗೊಂಡಿದ್ದೆ. ಅದಕ್ಕೆ ತಕ್ಕನಾಗೆ ನಾನು ನೀರು ಹಾಕಿದ್ದೀನಿ.
ಮತ್ತು ತಿರುಗಿಸಿ. ಈ ಪಾಯಿಂಟಲ್ಲಿ ನೀವು ಉಪ್ಪು ಖಾರ ಎರಡೂ ನೋಡ್ಕೊಳ್ಳಿ ಫ್ರೆಂಡ್ಸ್. ಅಕ್ಕಿ ಬೇಯ್ತಾ ಇದೆ, ಅದರ ಮೇಲೆ ದಮ್ಮಕ್ಕೆ ಬಂದಿದೆ, ಅದರ ಮೇಲೆ ಕೊತ್ತಂಬರಿ ಪುದೀನ ಇದನ್ನೆಲ್ಲ ಹಾಕಿ ಹಾಕಿದ ನಂತರ ಫ್ರೈಡ್ ಆನಿಯನ್ ಹಾಕಿ ಫ್ರೆಂಡ್ಸ್. ತುಂಬ ರುಚಿಯಾಗಿರುತ್ತೆ ಫ್ರೈಡ್ ಆನಿಯನ್ ಹಾಕಿ. ಇದು ಸೇಮ್ ಹೋಟೆಲ್ ರೀತಿನಲ್ಲೇ ವೆಜ್ ಬಿರಿಯಾನಿ ಬರುತ್ತೆ, ಅದಕ್ಕಿಂತ ಟೇಸ್ಟಾಗಿ ಬರುತ್ತೆ. ಒಂದು ಸಾರಿ ಮಾಡಿ ನೀವು, ನಿಮಗೆ ಗೊತ್ತಾಗುತ್ತೆ. ನಂತರ ಸ್ವಲ್ಪ ಅದನ್ನು ಮುಚ್ಚಿ ಒಂದು 5 ನಿಮಿಷದ ನಂತರ ಲಿಡ್ನ ಓಪನ್ ಮಾಡಿ. ಓಪನ್ ಆದಮೇಲೆ ಅದರ ಮೇಲೆ ಸ್ವಲ್ಪ ತುಪ್ಪನ ಹಾಕಿ. ತುಪ್ಪ ಹಾಕಿದ ಒಂದು 2 ನಿಮಿಷ ಬಿಟ್ಟು ನಂತರ ಎಲ್ಲನೂ ಮಿಕ್ಸ್ ಮಾಡಿ ಫ್ರೆಂಡ್ಸ್. ನೋಡಿ ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ರುಚಿಯಾದ ವೆಜ್ ಬಿರಿಯಾನಿ ಮನೆಯಲ್ಲೇ ರೆಡಿಯಾಗಿದೆ. ಒಮ್ಮೆ ಟ್ರೈ ಮಾಡಿ ನಂತರ ನನಗೆ ತಿಳಿಸಿ. ನೋಡಿ ಫ್ರೆಂಡ್ಸ್, ತುಂಬ ರುಚಿಯಾದ ವೆಜ್ ಬಿರಿಯಾನಿ ರೆಡಿಯಾಗಿದೆ. ನೀವು ಒಂದು ಸಾರಿ ಮನೇಲಿ ಮಾಡಿ ತಿಳಿಸಿ ನನಗೆ. ಈ ನನ್ನ ಹೊಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.